ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕದ ರಾಜಕೀಯ ರಣರಂಗದಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಅಲ್ಲ, ಹೊಸ ಚತುಷ್ಕೋನ ಸಮರದ ಮುನ್ನುಡಿ ಬರೆಯಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ನಂತಹ ಸಾಂಪ್ರದಾಯಿಕ ಶಕ್ತಿಗಳ ನಡುವೆ ಸದ್ದಿಲ್ಲದೆ ಮತ್ತೊಂದು ಹೊಸ ರಾಜಕೀಯ ಪಕ್ಷ ಈಗ ಅಧಿಕೃತವಾಗಿ ಪದಾರ್ಪಣೆ ಮಾಡಿದೆ. ಶೋಷಿತರ, ಅಲೆಮಾರಿಗಳ ಹಾಗೂ ಅತಿ ಹಿಂದುಳಿದ ವರ್ಗಗಳ ಧ್ವನಿಯನ್ನು ವಿಧಾನಸೌಧದ ಶಾಸನ ಸಭೆಯಲ್ಲಿ ಗಟ್ಟಿಯಾಗಿ ಮೊಳಗಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ವಿಐಪಿ ಅಂದರೆ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಈಗ ಕರುನಾಡಿಗೆ ಎಂಟ್ರಿ ಕೊಟ್ಟಿದೆ. ಬಿಹಾರದ ಮಾಜಿ ಸಚಿವ ಮುಖೇಶ್ ಸಹಾನಿ ನೇತೃತ್ವದ ಈ ವಿಐಪಿ ಪಕ್ಷ ಮುಂಬರುವಂಥ ಲೋಕಲ್ ಎಲೆಕ್ಷನ್ ಅಲ್ಲಿ ದೊಡ್ಡ ಕ್ರಾಂತಿ ಸೃಷ್ಟಿಸುವ ಲೆಕ್ಕಾಚಾರದಲ್ಲಿದೆ. ಇದು ಗರ್ಜನೆ ಗರ್ಜನೆ ಇಲಿ ಮಾಡೋದಿಲ್ಲ, ಸಿಂಹ ಹುಲಿಗಳು ಮಾಡ್ತವೆ. ಎರಡು ಮುಷ್ಟಿ ಭಾರತ್ ಮಾತಾ ಕಿ ವಿಕಾಸಶೀಲ ಇನ್ಸಾನ್ ಪಕ್ಷಕ್ಕೆ, ವಿಕಾಸಶೀಲ ಇನ್ಸಾನ್ ಪಕ್ಷಕ್ಕೆ ಮುಖೇಶ್ ಸಹಾನಿ ಅವರಿಗೆ, ಕೆ ಮೋಹನ್ ಕುಮಾರ್ ಅವರಿಗೆ, ಗಂಗಾ ಮಾತಾ ಕಿ ಎಲ್ಲರಿಗೂ ಧನ್ಯವಾದಗಳು ಇರುತ್ತೆ. ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಇದು ಗರ್ಜನೆ ಗರ್ಜನೆ ಇಲಿ ಮಾಡೋದಿಲ್ಲ. ಇನ್ನು ಪಕ್ಷದ ಮುಂದಿನ ರಣತಂತ್ರಗಳ ಬಗ್ಗೆ ವಿಐಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಮೋಹನ್ ಕುಮಾರ್ ಬಿಕೆ ಅವರ ಜೊತೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾತನಾಡಿದ್ದಾರೆ. ಹಾಗಾದರೆ ಅವರು ಹಂಚಿಕೊಂಡಿರುವಂತಹ ಪಂಚ ಭರವಸೆಗಳು ಮತ್ತು ರಾಜಕೀಯ ಸವಾಲುಗಳೇನು, ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ವಿಐಪಿ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಅಧಿಕೃತವಾಗಿ ಈಗಾಗಲೇ ಜಾರಿ ಬಂದಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಮೋಹನ್ ಕುಮಾರ್ ಅವರಿದ್ದಾರೆ, ಬನ್ನಿ ಮಾತಾಡ್ಸ್ಕೊಂಡು ಹೋಗುವ. ಸರ್, ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಪಕ್ಷಗಳಿರುವಂಥದ್ದು. ಬಟ್ ಈಗಾಗಲೇ ಬಿಹಾರದಲ್ಲಿ ವಿಐಪಿ ಪಕ್ಷ ಅದರದೇ ಆದಂತಹ ಛಾಪು ಮೂಡಿಸಿರುವಂಥದ್ದು. ಈಗ ಕರ್ನಾಟಕದಲ್ಲಿ ಅಧಿಕೃತವಾಗಿ ಇವತ್ತಿಂದ ಬಂದಿದ್ದೀರಾ, ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಮೇಡಮ್, ವಿಐಪಿ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಅಧಿಕೃತವಾಗಿ ಸ್ಥಾಪನೆ ಆಗಿದೆ. ಇದು ಒಂದು ದೊಡ್ಡ ಯುಗಾರಂಭ. ಇದು ನಮ್ಮ ಸಮಾಜ ಮತ್ತು ಹಿಂದುಳಿದ ವರ್ಗಗಳ ಸಮಾಜಗಳಿಗೆ ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸಲಿಕ್ಕೆ ಈ ಪಕ್ಷ ನಾವು ತಂದಿದ್ದೀವಿ. ಇವತ್ತು ಗ್ರಾಮ ಪಂಚಾಯಿತಿಯಿಂದ ಆಗಲಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಬ್ಯಾಂಕ್ಗಳು, ಡೈರಿಗಳು ಎಲ್ಲ ಕಡೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶಗಳಿಲ್ಲಿ ವಿಫಲ ಆಗಿದೆ. ಇರೋ 2-3 ಪಕ್ಷ, ಆ ಪಕ್ಷದ 1-2 ಸೇರ್ಕೊಂಡ್ಬಿಟ್ಟಿದೆ, 2 ಪಕ್ಷ ಇದೆ. ನಮ್ಮದೊಂದು 3ನೇ ಪಕ್ಷ ಆಗಿ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಮಾಡುತ್ತೆ. ಸರ್, ಜನಸಾಮಾನ್ಯರ ಸೇವೆ ಯಾವ ರೀತಿ ಮಾಡ್ತೀರಾ? ಯಾಕಂದರೆ ಜನರ ನಿರೀಕ್ಷೆಗಳು ಬಹಳಷ್ಟು ಇರುವಂಥದ್ದು, ಈಗಾಗಲೇ ಕೆಲವೊಂದು ಕಡೆ ಹುಸಿ ಆಗಿರುವಂಥದ್ದು. ನಿಮ್ಮ ಪಕ್ಷ ಯಾವ ರೀತಿ ಸೇವೆಯನ್ನು ಸಲ್ಲಿಸುತ್ತೆ ಸರ್? ಮೇಡಮ್, ನಮ್ಮ ಪಕ್ಷ ಇವತ್ತು ಅತಿ ಹಿಂದುಳಿದ ಮತ್ತು ಅಲೆಮಾರಿ ಸಮಾಜಗಳ ಪರವಾಗಿ ಧ್ವನಿ ಎತ್ತೋ ಒಂದು ಪಕ್ಷ ಇದು. ನಾವು ಎಲ್ಲ ಸಾರ್ವಜನಿಕರ ಹಿತಕ್ಕೆ ನಾವು ದುಡಿಯೋಂತಾರೆ. ಆದರೆ ನಮ್ಮ ಮೂಲ ಉದ್ದೇಶ ನಮ್ಮ ಅತಿ ಹಿಂದುಳಿದ ವರ್ಗಗಳು, ಅಲೆಮಾರಿ ಸಮಾಜಗಳು, ಇವತ್ತೇನು ವಸತಿ ಇಲ್ಲ ಅವ್ರಿಗೆಲ್ಲ, ಈಗ ಎಷ್ಟೋ ಅವರ ಮಠಗಳಿದೆ, ಅಲ್ಲಿ ವಿದ್ಯಾದಾಸೋಹ, ಅನ್ನದಾಸೋಹ ಏನು ನಡೀತಾ ಇಲ್ಲ. ಮತ್ತು ಎಲ್ಲ ದೊಡ್ಡ ದೊಡ್ಡ ಮಠಗಳೇ ಬೆಳೀತಾ ಇದ್ದಾವೆ. ನಮ್ಮ ಹಿಂದುಳಿದ ವರ್ಗಗಳ ಮಠಗಳಾಗಲಿ, ನಿಗಮಗಳಾಗಲಿ, ಪ್ರಾಧಿಕಾರಗಳಾಗಲಿ ಇವ್ಯಾವೂ ಬೆಳೆದಿಲ್ಲ. ಅವೆಲ್ಲದಕ್ಕೂ ಈ ಪಕ್ಷ ಬೆನ್ನೆಲುಬಾಗಿ ನಿಲ್ಲುತ್ತೆ. ಎಲ್ಲಿ ಸಂಸ್ಕಾರ ಬೆಳೆಯುತ್ತೋ ಅಲ್ಲಿ ಜನಕ್ಕೂ ಒಳ್ಳೆಯದಾಗುತ್ತೆ. ಎಲ್ಲಿ ಸಂಸ್ಕಾರ ಇರುತ್ತೋ ಅಲ್ಲಿ ಶಿಕ್ಷಣ ಬರುತ್ತೆ. ಶಿಕ್ಷಣ ಎಲ್ಲಿ ಬರುತ್ತೋ ಅಲ್ಲಿ ಆ ಮನೆ ಉದ್ಧಾರನೂ ಆಗುತ್ತೆ. ಮೇಡಮ್, ಅದರಿಂದ 70-75 ಕ್ಷೇತ್ರವನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀರಾ, ಉಳಿದ ಕ್ಷೇತ್ರಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ? ಯಾಕಂದ್ರೆ ನಿಮ್ಮ ಜನಾಂಗ ಅಲ್ಲಿ ಮಾತ್ರ ಇರೋದಕ್ಕ ಯಾಕೆ ಸರ್? ಇಲ್ಲ, ನಮ್ಮ ಹಿಂದುಳಿದ ವರ್ಗಗಳ ಒಂದು ಶಕ್ತಿ ಎಲ್ಲಿದೆ, ಒಂದು 100-115 ಕ್ಷೇತ್ರಗಳಲ್ಲಿದೆ. ಅದರಲ್ಲಿ 70 ಕ್ಷೇತ್ರಗಳಲ್ಲಿ ನಾವು ಅತಿ ಪ್ರಬಲರಾಗಿದ್ದೀರಿ. ಆ 70 ಕ್ಷೇತ್ರಗಳಲ್ಲಿ ನಮ್ಮನ್ನ ಬಿಟ್ಟು ಬೇರೆ ಯಾರು ಅಲ್ಲಿ ಗೆಲ್ಲಲಿಕ್ಕೆ ಆಗಲ್ಲ. ಅಂಥ ಜಾಗದಲ್ಲಿ ನಾವು 75-80 ವರ್ಷಗಳಿಂದ ಬರೀ ಓಟ್ ಹಾಕ್ಕೊಂಡೇ ಬಂದಿದ್ದೀವಿ. ಆ ಥರ ಒಂದು ಶಕ್ತಿನ ನಮ್ಮ ಏಳಿಗೆಗೆ ನಾವೇ ಈ ಸತಿ ಯೂಸ್ ಮಾಡೋಣ, ನಮ್ಮ ಮತ ನಮಗೋಸ್ಕರ ಹಾಕೊಳ್ಳೋಣ ಅಂತೇಳಿ ಈ ಒಂದು ಪಕ್ಷದಲ್ಲಿ ನಾವು 70-75 ಸೀಟ್ ಅಂತ ನಾವು ಘೋಷಣೆ ಮಾಡೋದು. ಯಾಕೆ ಕರ್ನಾಟಕದಲ್ಲಿ ಬರ್ಬೇಕಂತ ನಿಮ್ಗೆ ಅನಿಸ್ತು? ಎಲ್ಲೋ ಒಂದು ಕಡೆ ನಿಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತನಾ, ಯಾಕೆ ಸರ್? ಮೇಡಮ್, ಕರ್ನಾಟಕದಲ್ಲಿ ಎಲ್ಲ ಅತಿ ಹಿಂದುಳಿದ ಪಕ್ಷಗಳು, ಎಲ್ಲ ಹಿಂದುಳಿದ ಸಮಾಜಗಳನ್ನ ಎಲ್ಲ ಪಕ್ಷಗಳು ಕಡೆಗಣಿಸಿವೆ. ಅದರಲ್ಲಿ ನಾವು ಇವತ್ತು ಕೋಲಿ ಗಂಗಾಮತ ಸಮಾಜ ನಾವಿರ್ಬೋದು, ಮತ್ತು ನಮ್ಮ ಮಡಿವಾಳರು ಇರ್ಬೋದು, ಗೊಲ್ರು ಇರ್ಬೋದು, ಉಪ್ಪಾರ್ ಇರ್ಬೋದು, ಕುಂಬಾರ್ ಇರ್ಬೋದು, ಜೋಗಿರೋರು ಇರ್ಬೋದು, ವಿಶ್ವಕರ್ಮರು ಇರ್ಬೋದು, ಜೊತೆಯಲ್ಲಿ ಮುಸಲ್ಮಾನರು ಇರ್ಬೋದು. ನಮಗೆ ನಮ್ಮ ಜಾತಿ ಅನುಗುಣವಾಗಿ ನಮಗೆ ಶೇರ್ ಸಿಗ್ತಾ ಇಲ್ಲ ಇಲ್ಲಿ.
ನಮ್ಮ ಜಾತಿ ಎಷ್ಟಿದೆ, ನಾವು 1% ಇದೀವಾ, 5% ಇದೀವಾ, 7% ಇದೀವಾ, ಅದರ ಅನುಗುಣವಾಗಿ ನಮ್ಗೆ ಅಧಿಕಾರ ಬೇಕು. ನಮ್ಮೆಲ್ಲ ಹಿಂದುಳಿದ ವರ್ಗಗಳವರು ಸೇರಿದ್ರೆ ಇವತ್ತು 1,40,00,000 ಜನ ಇದ್ದೀವಿ. ಆ 1,40,40,00,000 ವೋಟರ್ಸ್ನ ಯೂಸ್ ಮಾಡಿಕೊಂಡು ಮೇಲ್ವರ್ಗದವ್ರು ಮಾತ್ರ ಅಧಿಕಾರ ಹಿಡಿತಾ ಇದ್ದಾರೆ. ಅದರ ಒಂದು ವಿರುದ್ಧ ಮತ್ತು ನಮ್ಮ ಜಾತಿಗಳಿಗೂ ಒಂದು ಅಧಿಕಾರ ಕೊಡಿಸ್ಲಿಕ್ಕೋಸ್ಕರ ನಾವು ಈ ಪಕ್ಷನ ಕೊನೆಯದಾಗಿ ಜನಸಾಮಾನ್ಯರಿಗೆ ಏನು ಹೇಳ್ತೀರಾ? ಮೇಡಮ್, ಜನಸಾಮಾನ್ಯರಿಗೆ ನಾನು ಹೇಳೋದಿಷ್ಟೇ, ಪ್ರತಿ ಒಂದು ತಾಲೂಕು ಜಿಲ್ಲೆಯಲ್ಲಿ ನೀವು ಯಾರಾದರೂ ಎಲೆಕ್ಷನ್ ನಿಲ್ಲಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ನಾವೊಂದು ದೊಡ್ಡ ವೇದಿಕೆನ ನಿಮಗೆ ಕಲ್ಪಿಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನಾವು ದೊಡ್ಡ ಸಮಾಜಗಳು ನಿಮ್ಮ ಹಿಂದೆ ನಿಲ್ತೀವಿ. ನೀವೆಲ್ಲರೂ ಬಂದು ಇದನ್ನು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಏಳಿಗೆಗೆ ನೀವು ಮತ ಹಾಕ್ಕೊಳ್ಳಿ ಅಂತ ನಾನು ಘೋಷಣೆ ಮಾಡ್ತೀನಿ. ಇದಾಗಿತ್ತು ಮೋಹನ್ ಕುಮಾರ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.